ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾಳಿನ ಆಸೆದರಿವ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ನಿನ್ನೆ ಸಂಚಿಕೆಯಲ್ಲಿ ಮನೋಜ್ ಮತ್ತು ರೋಹಿಣಿ ಬಂದು ಮನೆಯವ್ರಿಗೆಲ್ಲ ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಆಗ ಮೀನಾ ನನಗೆ ಆ್ಯಕ್ಟ್ ಎಲ್ಲ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಶಾಂತಿ ಬೈತಾಳೆ, ನೀನು ನಟನಾ ಮಣಿ, ನಿನಗೆ ಯಾಕೆ ಬರೋದಿಲ್ಲ, ಎಷ್ಟು ದಿವಸ ನೀನು ನಾಟಕ ಮಾಡ್ಕೊಂಡೇ ಇದ್ದಲ್ವೇನೆ ಅಂತ ಬೈತಾಳೆ. ಆಗ ಮೀನಾ ಹೇಳ್ತಾಳೆ, ನಾನು ಇರೋ ಹಾಗೆ ಇದ್ದಿದ್ದತ್ತೆ, ನಾನು ಯಾವ ನಾಟಕನೂ ಮಾಡಿಲ್ಲ ಅಂತ ಮೀನಾ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಮೀನಾ ನಿನಗೆ ಇನ್ನೊಂದು ಸೀನ್ ಗೊತ್ತೇ ಇಲ್ಲ ಅನ್ಸುತ್ತೆ, ಲಕ್ಕಿ ಊರಿಂದ ಬಂದಾಗ ಸಕ್ಕರೆ ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾ ಇರೋದು ನೀನು ನೋಡೇ ಇಲ್ಲ ಅನ್ಸುತ್ತೆ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ನೀವೆಲ್ಲ ಏನೋ ಚಿಕ್ಕವರು ಆ್ಯಕ್ಟ್ ಮಾಡೋಕೆ ಒಪ್ಕೊಂಡಿದ್ದೀರಾ, ಆದರೆ ನನಗೆ ಅದೆಲ್ಲ ಮಾಡೋಕ್ಕೆ ಬರಲ್ಲ ಅಂತ ರಂಗನಾಥ್ ಹೇಳ್ತಾರೆ. ಮನೋಜ್ ಹೇಳ್ತಾನೆ, ಅಪ್ಪ ಅದೆಲ್ಲ ಏನು ಯೋಚನೆ ಮಾಡಬೇಡಪ್ಪ, ನೀವು ಹೇಗಿದ್ದೀರೋ ಹಾಗೆ ನಡ್ಕೊಂಡ್ರೆ ಸಾಕು ಅಂತ ಹೇಳ್ತಾನೆ. ಆಗ ರೋಹಿಣಿ, ಅತ್ತೆ ನಿಮ್ಗೆ ಒಪ್ಪಿಗೆ ಇದೆ ಅಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಶಾಂತಿ ಹೇಳ್ತಾಳೆ, ನಾನು ಹೇಗಿದ್ರು ಭರತನಾಟ್ಯ ಎಲ್ಲ ಹೇಳ್ಕೊಡ್ತೀನಲ್ವಾ, ಅದು ಒಂದು ನಟನೆ ಮಾಡ್ದಂಗೆ ಇರುತ್ತೆ, ನನಗೆಲ್ಲ ಒಪ್ಪಿಗೆ ಇದೆ ಅಂತ ಶಾಂತಿ ಹೇಳ್ತಾಳೆ. ಆಗ ರೋಹಿಣಿ, ನೀವು ಆ್ಯಕ್ಟ್ ಮಾಡ್ತೀರಲ್ವ ಸೂರ್ಯ ಅವರೇ ಅಂದಾಗ ಸಕ್ಕರೆ ಅಪ್ಪ ಏನೋ ಒಪ್ಕೊಂಡ್ರು, ಆದರೆ ಇವಾಗ ನಾನು ಆ್ಯಕ್ಟ್ ಮಾಡೋದಕ್ಕೆ ನನಗೇನು ಲಾಭ ಆಗುತ್ತೆ, ನಾನೇನೋ ಆ್ಯಕ್ಟ್ ಮಾಡ್ತೀನಿ, ನನಗೇನು ಕೊಡ್ತೀರಾ ಅಂತ ಸೂರ್ಯ ಕೇಳ್ತಾನೆ. ಮನೋಜ್ ಹೇಳ್ತಾನೆ, ಅಲ್ಲ ಕಣೋ, ನೀನು ನಮ್ಮ ಅಂಗಡಿಗೆ ಆ್ಯಕ್ಟ್ ಮಾಡಿದ್ರೆ ಕಸ್ಟಮರ್ ತುಂಬ ಜನ ಬರ್ತಾರಲ್ವನೋ ಅಂತ ಹೇಳಿದಾಗ ಅದು ನಿನಗೆ ಲಾಭ ಆಗುತ್ತೆ ಕಣೋ, ಆದರೆ ನಾನು ಒಂದಿನ ಬಾಡಿಗೆ ಬಿಟ್ಬಿಟ್ಟಿದ್ದಾರೆ ಆ್ಯಕ್ಟ್ ಮಾಡ್ಕೊಂಡು ಕೂತ್ಕೊಂಡು ನನಗೇನೋ ಕೊಡ್ತಾರೆ, ಯಾರೋ ಬಂದು ಕೊಡ್ತಾರೆ ಅಂತ ಸೂರ್ಯ ಕೇಳ್ತಾನೆ. ನಾನಂತೂ ಮಾಡೋದಿಲ್ಲಪ್ಪ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನನ್ನು, ನಾನು ಹೂ ಕೊಡೋಕೆ ಹೋಗಬೇಕು, ನನಗೂ ಆಗೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಆಗ ಶಾಂತಿ, ಓಹೋ ಇವಳೇನು ಹೂ ಕೊಡೋದಕ್ಕೆ ಹೋಗಿಲ್ಲ ಅಂದರೆ, ಹೂ ಕಿತ್ತಲಿಲ್ಲ ಅಂದರೆ ಹೂಗಳೇ ಹರಳೋದಿಲ್ಲ ಅನಿಸುತ್ತೆ, ಹಂಗೆ ಮಾತಾಡ್ತಾಳೆ ಇವಳು ಅಂತ ಶಾಂತಿ ಬೈತಾಳೆ. ಮೀನಾ ಕೋಪ ಮಾಡಿಕೊಂಡು, ಅತ್ತೆ ಯಾಕತ್ತೆ ಯಾವಾಗಲೂ ಈ ಥರ ಎಲ್ಲ ಮಾತಾಡ್ತೀರಾ, ನನಗೆ ಯಾಕೆ ಈ ಥರ ಎಲ್ಲ ಅಂತಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಾಳೆ ಟೀಮ್ ಬರ್ತದೆ, ಅವರೆಲ್ಲ ಹೇಳ್ಕೊಡ್ತಾರೆ, ಅವ್ರು ಹೇಳಿದಷ್ಟು ಮಾಡಿದ್ರೆ ಸಾಕು ಅಂತ ರೋಹಿಣಿ ಹೇಳ್ತಾಳೆ. ಸೂರ್ಯ ಅಲ್ಲೇ, ಮನೋಜ ಒಂದು ದಿವಸ ಕೆಲಸ ಬಿಟ್ಬಿಟ್ಟು ನಾನು ಅಲ್ಲಿ ಬಂದು ನಿಂತ್ಕೊಂಡ್ರೆ ನನಗೆ ಯಾರೋ ಸಂಬಳ ಕೊಡ್ತಾರೆ ಅಂತ ಕೇಳ್ತಾನೆ. ಮನೋಜ, ಏನು ಸಂಬಳನಾ ಅಂತಂದಾಗ, ಹೌದು ಕಣೋ, ನಾವಿಬ್ಬರು ಅಲ್ಲಿ ಬರೋದಿಲ್ವ, ನಮ್ಮಿಬ್ಬರಿಗೂ ಯಾರೋ ಕೊಡ್ತಾರೆ ಸಂಬಳ ಅಂತ ಕೇಳ್ತಾನೆ. ಶ್ರುತಿನೂ ಕೇಳ್ತಾಳೆ, ಹೌದಲ್ವಾ, ಆ್ಯಕ್ಟ್ ಮಾಡೋದಕ್ಕೆ ನೀವು ಸ್ವಲ್ಪ ದುಡ್ಡು ಕೊಡಬೇಕಲ್ವಾ ಅಂತ ಕೇಳ್ತಾಳೆ. ಮನೋಜ್ ಹೇಳ್ತಾನೆ, ನಾವು ಯಾರಿಗೋ ಬೇರೆಯವ್ರಿಗೆ ಆ್ಯಕ್ಟ್ ಮಾಡ್ತಾ ಇಲ್ವಲ್ಲ, ನಮ್ಮ ಶೋರೂಮ್ಗೋಸ್ಕರ ಅಲ್ವಾ ಆ್ಯಕ್ಟ್ ಮಾಡ್ತಾ ಇರೋದು ಅಂತ ಮನೋಜ್ ಹೇಳ್ತಾನೆ. ಅದು ನಿನಗೆ ಲಾಭ ಆಗುತ್ತೆ ಕಣೋ, ನನಗೆ ಅದೆಲ್ಲ ಮಾಡೋಕ್ಕಾಗಲ್ಲ, ನಾನು ಒಂದು ದಿವಸಕ್ಕೆ ನನಗೆ ಸಂಬಳ ಬೇಕು, ನಾನು ಹೋಗ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಹೋಗ್ತಾ ಇರ್ಬೇಕಾದ್ರೆ ಈ ಕಡೆ ಮನೋಜ್ ಹೇಳ್ತಾನೆ, ಅಲ್ಲ ರೋಹಿಣಿ ನೋಡು, ನಾನು ಹೇಳಿದೆ ಅಲ್ವಾ ಸಂತೋಷ್ ಸರ್ಗೆ ಸೂರ್ಯ ಬರೋದಿಲ್ಲ ಅಂತ, ನೋಡಿ ಇವಾಗ ಹೆಂಗೆ ಹೋಗ್ತಿದ್ದಾನೆ, ಅವ್ರನ್ನ ಬಿಟ್ಟು ಬೇರನ್ನು ಹಾಕ್ಕೊಳ್ಳಿ ಅಂದರೆ ಅವರು ಸೂರ್ಯನೇ ಮಾಡಲಿ ಅಂತ ಹೇಳಿದ್ರು, ಇವಾಗ ನೋಡಿ ಹೇಗಾಯ್ತು ಅಂತ ಮನೋಜ್ ಹೇಳ್ತಾನೆ. ಆಗ ಸೂರ್ಯ, ಸಂತೋಷ್ ಸರ್ ಹೇಳಿದ್ರ, ಅವರು ತುಂಬ ಒಳ್ಳೆಯವರು, ನನಗೆ ಅವ್ರ ಬಗ್ಗೆ ಗೊತ್ತಿದೆ, ಸೊ ಅವ್ರು ಹೇಳಿದ್ದಾರೆ ಅಂತ ನಾನು ಮಾಡ್ತೀನಿ ಅಂತ ಸೂರ್ಯ ಒಪ್ಕೋತಾನೆ. ಆಗ ಮೀನಾ ಹೇಳ್ತಾಳೆ, ಇಲ್ಲ ನನಗೆ ಬರೋಕ್ಕಾಗಲ್ಲ, ಹೂವು ಕೊಡೋಕೆ ಹೋಗಬೇಕು ಅಂತ ಮೀನಾ ಹೇಳಿದಾಗ ಸೂರ್ಯ ಹೇಳ್ತಾನೆ, ಏಲೇ ಮನೋಜ, ನಾನು ಒಬ್ಬನೇ ಬರ್ತೀನಿ ಕಣೋ, ನನ್ನ ಹೆಂಡ್ತಿ ಎಲ್ಲ ಬರೋದಕ್ಕಾಗಲ್ಲ, ಅವಳಿಗೆ ಆ್ಯಕ್ಟ್ ಎಲ್ಲ ಮಾಡೋಕ್ಕೆ ಬರಲ್ಲ ಅಂತ ಸೂರ್ಯ ಹೇಳ್ತಾನೆ. ನೀನೇ ನನಗೆ ಬೇರೆ ಹೆಂಡ್ತಿನ ಹುಡುಕೋ ಅಂತ ಸೂರ್ಯ ಹೇಳಿದಾಗ ಮೀನಾ ಕೇಳಿಸ್ಕೊಂಡು, ಏನ್ರಿ ಹೇಳ್ತಿದ್ದೀರಾ ನೀವು ಅಂತ ಹೇಳಿದಾಗ, ನೀನೇ ಹೇಳ್ದಲ್ಲ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ ಅಂತ, ಅದಕ್ಕೆ ಬೇರೆಯವ್ರನ್ನ ಹುಡುಕು ಅಂತ ಹೇಳಿದೆ ಅಂತ ಸೂರ್ಯ ಹೇಳ್ತಾನೆ. ಮೀನಾ, ಸರಿ ಪರವಾಗಿಲ್ಲ ನಾನೇ ಬರ್ತೀನಿ ಅಂತ ಹೇಳ್ತಾಳೆ. ಆಗ ಸೂರ್ಯನು, ನಾವಿದ್ದೀವಿ ಅಂದರೆ ಆ ಕೆಲಸ ನಾವೇ ಮಾಡಬೇಕು ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ನಾನೊಂದು ದಿವಸ ಶೂಟಿಂಗ್ ಹೋಗಿದ್ನಲ್ಲ ಮೀನಾ, ಅವಾಗ ಅಲ್ಲಿ 600 ರೂಪಾಯಿ ಕೊಟ್ಟಿದ್ರು, ಆದರೆ ಇವನು ದುಡ್ಡೇ ಕೊಡಲ್ಲ ಅಂತ ಹೇಳ್ತಿದ್ದಾನೆ ಅಂತ ಹೇಳ್ತಾನೆ. ಆಗ ಸೂರ್ಯ, ಅಲ್ಲೇ ಮನೋಜ, ಆ್ಯಕ್ಟಿಂಗ್ ಮಾಡೋದು ದುಡ್ಡು ಕೊಡಬೇಕಲ್ವನೋ ನೀನು ಅಂದಾಗ ಸಂತೋಷ್ ಸರ್ ಅವರು ಏನು ಹೇಳಿಲ್ಲ ಕಣೋ ಅಂತ ಹೇಳ್ತಾನೆ ಮನೋಜ. ಸೂರ್ಯ, ಹಾಗಾದರೆ ನೀನು ಫೋನ್ ಕೊಡೋ, ನಾನೇ ಮಾತಾಡ್ಬಿಟ್ಟು ಅವ್ರಿಗೆ ಇಷ್ಟು ಪೇಮೆಂಟ್ ಕೊಡಿ ಅಂತ ಕೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅದು ಕೇಳಿಸ್ಕೊಂಡಿದ ತಕ್ಷಣ ಮನೋಜ್ಗೆ ಶಾಕ್ ಆಗುತ್ತೆ. ಮನೋಜ್ ಹೇಳ್ತಾನೆ, ನಾನು ನಿನಗೆ ಫೋನ್ ಕೊಟ್ಟು ನೀನು ಏನೇನೋ ಕೇಳಿ ಅಲ್ಲೇನೋ ಪ್ರಾಬ್ಲಮ್ ಆದರೆ ಅದೆಲ್ಲ ಬೇಡ ಕಣೋ, ಸಂತೋಷ್ ಸರ್ ಅವರು ದೊಡ್ಡ ವ್ಯಕ್ತಿ, ಅವರು ಆ ಥರ ಎಲ್ಲ ಮಾತಾಡಬಾರ್ದು ಕಣೋ ಅಂತ ಮನೋಜ ಹೇಳ್ತಾನೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಬಿಡೋ, ಅವ್ನು ಕೆಲ್ಸಕ್ಕೇ ಮಾಡ್ತಾ ಇರೋದು ನಾವೆಲ್ಲ, ಅವ್ನು ಚೆನ್ನಾಗಿದ್ದರೆ ಸಾಕಲ್ವ ಅಂತ ರಂಗನಾಥ್ ಅವರು ಹೇಳ್ತಾರೆ. ರಂಗನಾಥ್ ಅವರು, ನನಗೆ ಸ್ವಲ್ಪ ನಾಟಕ ಎಲ್ಲ ಮಾಡೋಕ್ಕೆ ಭಯ ಆಗುತ್ತೆ ಅಂತ ಹೇಳಿದಾಗ, ಹೌದೌದು ನನಗೂ ಸ್ವಲ್ಪ ಭಯ ಆಗುತ್ತೆ, ಅಲ್ಲಿ ಏನು ಮಾತಾಡಬೇಕೇನೋ ಗೊತ್ತಾಗಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ. ಸೂರ್ಯ ಕೇಳ್ತಾನೆ, ಯಾವಾಗಿಂದನೆಲ್ಲ ಶುರುವಾಗೋದು ಅಂದಾಗ, ನಾಳೆನೇ ಬಾಂಬೆಯಿಂದ ಒಂದು ಟೀಮ್ ಬರುತ್ತೆ, ಆವಾಗ ಅವರೆಲ್ಲ ನಮ್ಗೆ ಹೇಳ್ಕೊಡ್ತಾರೆ ಮಾಡಬೇಕಂತ ಮನೋಜ ಹೇಳ್ತಾನೆ. ಈ ನಮ್ಮ ಅಪ್ಪ ಅಮ್ಮನೇ ಓನರು ಅಂತ ಹೇಳಿದಾಗ, ಏನೋ ನಾನು ಓನರಾ ಅಂತ ಶಾಂತಿ ಹೇಳಿದಾಗ ಮನೋಜ್ ಹೇಳ್ತಾನೆ, ಹೌದಮ್ಮ ನೀನೇ ಓನರು, ನಿನ್ನ ಹೆಸರಲ್ಲೇ ಅಲ್ವಮ್ಮ ಅದು ನಮ್ಮದು ಶಾಪ್ ಇರೋದು ಅಂತ ಮನೋಜ ಹೇಳ್ತಾನೆ. ಮನೋಜ ನೈಸ್ ಮಾಡಿಕೊಂಡು ನಾಳೆ ಬೆಳಗ್ಗೆ ಎಲ್ಲರೂ ರೆಡಿ ಆಗಿಬಿಡಿ ಅಂತ ಹೇಳ್ತಿದ್ದಾಗ ಶಾಂತಿನೂ ಕನಸು ಕಂಡ್ಕೊಂಡು, ಹಾಂ ರೆಡಿ ಆಗ್ತೀವಿ ಅಂತ ಅವಳು ಹೇಳ್ತಿರ್ತಾಳೆ. ಆಗ ಶಾಂತಿ ರೂಮಲ್ಲಿ ಇರಬೇಕಾದ್ರೆ ಮನೋಜ್ ಮೆತ್ತಗೆ ಬಂದು ಒಂದಷ್ಟು ದುಡ್ಡನ್ನು ಕೊಡ್ತಾನೆ. ಯಾಕೋ ನನಗೆ ದುಡ್ಡು ಕೊಡ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಆಗ ಮನೋಜ್ ಹೇಳ್ತಾನೆ, ನೀನು ಆ್ಯಕ್ಟ್ ಮಾಡ್ತಿದ್ಯಲ್ಲಮ್ಮ ಅದಕ್ಕೆ ದುಡ್ಡು ಕೊಡ್ತಿದ್ದೀನಿ ಅಂದಾಗ, ಇದಕ್ಕೆಲ್ಲ ಸಂತೋಷ್ ಅವ್ರು ದುಡ್ಡು ಕೊಡಲ್ಲ ಅಂತ ಹೇಳಿದ್ರಲ್ಲೋ, ಮತ್ತೆ ಯಾಕೋ ಕೊಡ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಮನೋಜ್ ಹೇಳ್ತಾನೆ, ಅವ್ರು ಕೊಟ್ಟಿಲ್ಲ ಅಂದರೆ ಏನಮ್ಮ, ನಾನು ನಿನಗೆ ಕೊಡ್ತಾಯಿದ್ದೀನಿ ಅಂತ ಮನೋಜ್ ಹೇಳ್ತಾನೆ.
ಶಾಂತಿ ಖುಷಿಯಿಂದ ಓಹೋ ಒಂದು ಸಣ್ಣ ಆ್ಯಕ್ಟಿಂಗ್ ಮಾಡೋಕ್ಕೆ ಇಷ್ಟೊಂದು ದುಡ್ಡು ಸಿಗುತ್ತೆ ಅಂತ ಖುಷಿ ಪಡ್ತಾ ಇರ್ತಾಳೆ. ಅದಾದಮೇಲೆ ಶೂಟಿಂಗ್ ಎಲ್ಲ ಶುರುವಾಗುತ್ತೆ. ಶಾಂತಿನೂ ಬಂದು ಓ ನಾನು ಆ್ಯಕ್ಟ್ ಮಾಡ್ತೀನಿ ನಾನು ಓನರ್ ಅಂತ ಖುಷಿ ಪಡ್ತಾ ಇರ್ತಾಳೆ. ರೋಹಿಣಿ ಮತ್ತು ಮನೋಜು ಕಸ್ಟಮರ್ ಥರ ಕಾರಲ್ಲಿ ಬರ್ತಾರೆ. ಶ್ರುತಿ ಮತ್ತು ರವಿನೂ ಬೈಕಲ್ಲಿ ಬರ್ತಾರೆ. ಅದಾದಮೇಲೆ ಮೀನಾ ಒಂದು ಟ್ಯಾಕ್ಸಿಲಿ ಬರ್ತಾಳೆ. ಅಲ್ಲಿದ್ದ ಸೂರ್ಯ ಮೀನನ್ನು ಕರ್ಕೊಂಬರ್ತಾನೆ. ಅಲ್ಲಿ ರಂಗನಾಥ್ ಮತ್ತು ಶಾಂತಿ ಕಸ್ಟಮರ್ಸ್ನ ವೆಲ್ಕಮ್ ಮಾಡಬೇಕಾಗುತ್ತೆ. ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಸರಿಯಾಗಿ ಮಾಡೋಕ್ಕಾಗ್ದಿರ ರಿಪೀಟಲ್ಲಿ ಮತ್ತೆ ಮಾಡಿಸ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ನಾನು ನೀವು ಹೇಳ್ದಾಗೆ ಮಾಡ್ತಿದ್ದೀನಲ್ಲ ಅಂತ ಅವರು ಹೇಳ್ತಾರೆ. ಆಗ ಅಲ್ಲಿದ್ದು ಡೈರೆಕ್ಟ್ರು ಅಲ್ಲ ನಾನು ಹೇಳ್ದಂಗೆ ಕೇಳಬೇಕು ನೀವು, ನಾನು ಡೈರೆಕ್ಟ್ರ ನೀವು ಡೈರೆಕ್ಟ್ರ್ ಅಂತ ಹೇಳ್ತಾರೆ. ಆಗ ಸೂರ್ಯ ಬಂದು ನಮ್ಮಪ್ಪ ಎಂಥ ದೊಡ್ಡ ಡೈರೆಕ್ಟ್ರು ಗೊತ್ತಾ ನಿಮಗೆ ಅಂತ ಸೂರ್ಯ ಹೇಳಿದಾಗ ಅವರು ಏನು ನಿಮ್ಮಪ್ಪ ಡೈರೆಕ್ಟ್ರಾ ಅಂತ ಕೇಳ್ತಾರೆ. ಸೂರ್ಯ ಹೌದದು ನಮ್ಮನೇಲಿ ಅವರೇ ದೊಡ್ಡ ಡೈರೆಕ್ಟ್ರು, ನಮ್ಮಮ್ಮ ಒಂದು ದೊಡ್ಡ ನಟನಮಣಿ, ನನಗೆ ಮನೋಜಗೆ ಮತ್ತು ರವಿಗೆ ಎಲ್ಲ ಡೈರೆಕ್ಟ್ ಮಾಡೋದು ನಮ್ಮ ಅಪ್ಪನೇ ಅಂತ ಸೂರ್ಯ ಹೇಳ್ತಾನೆ. ಅಲ್ಲಿ ಕೇಳಿಸ್ಕೊಂಡು ಶ್ರುತಿ ರವಿ ಇಬ್ಬರು ನಗ್ತಾ ಇರ್ತಾರೆ. ಆಗ ಡೈರೆಕ್ಟ್ರು ಅಯ್ಯೋ ನೀವು ಮನೆ ಬಗ್ಗೆ ಹೇಳ್ತಿದ್ದೀರಾ ನಾನು ನಿಜವಾಗೂ ಡೈರೆಕ್ಟ್ರ್ ಅಂದ್ಕೊಂಡೆ ಅಂತ ಡೈರೆಕ್ಟ್ರು ಹೇಳ್ತಾ ಇರ್ತಾರೆ. ಮತ್ತೆ ಆ್ಯಕ್ಟ್ ಮಾಡಿಸಿದಾಗ ಎಲ್ಲರೂ ಕರೆಕ್ಟಾಗಿ ಆ್ಯಕ್ಟ್ ಮಾಡ್ತಾರೆ. ಈ ಕಡೆ ರೋಹಿಣಿ ಮತ್ತು ಮನೋಜಗೆ ರಿಚ್ ಆಗಿರುವಂಥ ಕ್ಯಾರೆಕ್ಟ್ರನ್ನ ಕೊಟ್ಟಿರ್ತಾರೆ. ರವಿ ಮತ್ತು ಶ್ರುತಿಗೆ ಮಿಡ್ಲ್ ಕ್ಲಾಸ್ ಥರ ಒಂದು ಆ್ಯಕ್ಟನ್ನು ಕೊಟ್ಟಿರ್ತಾರೆ. ಆಗ ಶ್ರುತಿ ಸ್ಕ್ರಿಪ್ಟಲ್ಲಿರೋದು ಬಿಟ್ಟು ಬೇರೇನೂ ಹೇಳಿರ್ತಾಳೆ. ಆಗ ಡೈರೆಕ್ಟರು ಮತ್ತೆ ನೀವು ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಈ ಕಡೆ ಶ್ರುತಿ ಬೈಕೊಂಡು ನ್ಯಾಚುರಲ್ ಅಂದ್ಬಿಟ್ಟು ನಮಗೆ ಸಾಯಿಸ್ತಿದ್ದಾರೆ ಅಂತ ಬೈಕೊತಾ ಇರ್ತಾಳೆ. ಸೂರ್ಯ ಮೀನದ ಇಬ್ಬರದ್ದು ಆ್ಯಕ್ಟಿಂಗ್ ಶುರು ಆಗುತ್ತೆ. ಆವಾಗ ಡೈರೆಕ್ಟರ್ ಹೇಳ್ತಾರೆ ಶಾಂತಿಗೆ ನೀವು ನಗ್ನಗ್ತಾ ಅವ್ರನ್ನ ವೆಲ್ಕಮ್ ಮಾಡಬೇಕು ಅಂತ. ಆದರೆ ಶಾಂತಿ ನಗ್ನಗ್ತಾ ವೆಲ್ಕಮ್ ಮಾಡ್ತಾನೇ ಇರೋದಿಲ್ಲ. ಸೂರ್ಯ ಈ ಜನ್ಮದಲ್ಲಿ ಅದನ್ನೆಲ್ಲ ಇವ್ರು ಸಕ್ಕರೆ ಮಾಡೋದಿಲ್ಲ ಅಂತ ಹೇಳ್ತಿರ್ತಾನೆ. ಆಮೇಲೆ ಆ್ಯಕ್ಟ್ ಎಲ್ಲ ಆದಮೇಲೆ ಟೇಕ್ ಓಕೆ ಅಂತ ಹೇಳಿ ಅಲ್ಲಿ ಬಿಲ್ ತೊಗೊಳ್ಳೋ ಥರ ಮಾಡ್ತಾ ಇರ್ತಾರೆ. ಆಗ ಸೂರ್ಯ ರಂಗನಾಥ್ ಹತ್ರ ಬಂದುಬಿಟ್ಟು ನೋಡ್ದೇನಪ್ಪ ನಾನು ಹೆಂಗೆ ಆ್ಯಕ್ಟ್ ಮಾಡಿದೆ ಅಂತ ಹೇಳ್ತಿರ್ತಾನೆ. ರಿಚ್ ಅಂತೆ, ಇವರು ಮಿಡ್ಲ್ ಕ್ಲಾಸ್ ಅಂತೆ, ನಾವು ಪೂರ್ ಅಂತೆ, ನೋಡ್ದೇನಪ್ಪ ಇವರೆಲ್ಲ ಹೆಂಗೆ ಆ್ಯಕ್ಟ್ ಮಾಡಿಸ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಮೀನಾ ರೀ ಇದು ಬರೀ ಆ್ಯಕ್ಟ್ ಅಷ್ಟೇ ಬಿಡಿ, ನಾವು ಮುಂದೆ ತುಂಬ ಚೆನ್ನಾಗಿರ್ತೀವಿ ಅಂತ ಮೀನಾ ಹೇಳ್ತಾಳೆ. ಮತ್ತು ಆ್ಯಕ್ಟಿಂಗಲ್ಲಿ ಬಡವ್ರ ಥರ ಆ್ಯಕ್ಟ್ ಮಾಡಿದ್ರೆ ಏನಪ್ಪ ನಿನ್ನ ಮುಂದೆ ನಿಜವಾಗೂ ಶ್ರೀಮಂತನಾಗಿರ್ತೀಯ ಅಂತ ಹೇಳ್ಬಿಟ್ಟು ಏನೂ ಅಷ್ಟೇ ಬಡ ನಡಿ ಅಂತ ಕರ್ಕೊಂಡು ಹೋಗ್ತಾರೆ. ಆಗ ಸೂರ್ಯ ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರೆ ನೀವು ಓವರಾಗಿ ಮಾಡ್ತಿದ್ದೀರ ಅಂದಾಗ ರೀ ಏನು ರೀ ಇಷ್ಟೊಂದು ಸಲ ಮಾಡಿಸ್ಕೊತಿದ್ದೀರ, ನಮ್ಮ ಅಪ್ಪಗೂ ಎಷ್ಟು ಸಲ ಟೇಕ್ ತೆಗೆಸ್ಕೊಂಡ್ರಿ, ನೀವು ಆ್ಯಕ್ಟ್ ಮಾಡಿಸ್ಕೊಳ್ತಾ ಇರೋದೇ ಬಿಟ್ಟು ಅಂಥದ್ರಲ್ಲಿ ಈ ಥರ ರೀಟೇಕ್ ಮಾಡಿಸ್ಕೊತಿದ್ದೀರ ಅಂತ ಸೂರ್ಯ ಹೇಳ್ತಾನೆ. ಡೈರೆಕ್ಟ್ರು ಕೇಳಿಸ್ಕೊಂಡು ಏನು ಫ್ರೀಯಾಗಿ ಮಾಡ್ತಿದ್ದೀರಾ, ಸಂತೋಷ್ ಸರು ಒಂದೊಂದು ಜೋಡಿಗೂ 55,000 ರೂಪಾಯಿ ಹಾಕಿದ್ದಾರೆ, ಅಂಥದ್ರಲ್ಲಿ ನೀವು ಈ ಥರ ಮಾತಾಡ್ತಿದ್ದೀರಲ್ಲ ಬಿಟ್ಟಿಯಾಗಿ ಅಂತ ಡೈರೆಕ್ಟ್ರು ಎಲ್ಲನೂ ಹೇಳಿಬಿಡ್ತಾರೆ. ಆಗ ಎಲ್ಲ ವಿಷಯ ಗೊತ್ತಾಗಿದ್ದ ಮನೆಯವ್ರಿಗೆ ಮನೋಜನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಆಗ ಮನೋಜ್ ಅಯ್ಯೋ ಎಲ್ಲ ವಿಷಯ ಗೊತ್ತೈತಲ್ಲಪ್ಪ ಅಂತ ತಲೆ ಚೆಚ್ಕೋತಾ ಇರ್ತಾನೆ. ಆಮೇಲೆ ಎಲ್ಲರೂ ಮನೆಗೆ ಬಂದ ಮೇಲೆ ಒಂದು ಜೋಡಿಗೆ 50,000 ರೂಪಾಯಿ ಕೊಟ್ರಲ್ಲ ಎಲ್ಲಿ ಅಂತ ಕೇಳಿದಾಗ ರವಿನೂ ಅವರು ಒಂದೊಂದು ಜೋಡಿಗೆ 50,000 ರೂಪಾಯಿ ಕೊಟ್ಟಿದ್ದಾರಂತೆ ಅಂತ ರವಿನೂ ಹೇಳ್ತಾನೆ. ಸೂರ್ಯ ಏನು ದುಡ್ಡು ನೀನು ಇಸ್ಕೊಂಡು ನಮಗೆ ಓಸಿಲ್ ಆ್ಯಕ್ಟ್ ಮಾಡಿಸ್ಕೊತಾ ಇದೆಯಾ ಅಂತ ಹೇಳಿದಾಗ ಶ್ರುತಿನೂ ಹೇಳ್ತಾಳೆ ನನಗೆ ಇದಕ್ಕೆ ಮೊದಲೇ ಡೌಟ್ ಇತ್ತು, ಈ ಥರ ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಬೇಕಾದ್ರೆ ಫ್ರೀಯಾಗಿ ಯಾರು ಮಾಡಿಸ್ಕೊಡಲ್ಲ, ಸ್ವಲ್ಪ ದುಡ್ಡು ಕೊಟ್ಟೇ ಕೊಡ್ತಾರೆ ಅಂತ ಶ್ರುತಿನೇ ಹೇಳ್ತಾಳೆ. ರವಿ ಹೇಳ್ತಾನೆ ಆ್ಯಕ್ಟ್ ಮಾಡಿಸ್ಕೊಂಡು ನಮಗೆ ಮೋಸ ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಮನೋಜಿಗೆ ಬೈತಾನೆ. ಆಗ ಸೂರ್ಯನು ಪೆಂಗ್ಯ ಏನೋ ಮಾತಾಡ್ದಿರ ಸುಮ್ಮನೆ ಕೂತಿದ್ಯಾ, ಹೇಳೋ ಮಾತಾಡೋ ಅಂತ ಬೈತಾನೆ. ಕಣೋ ನಾವೇನೋ ನಿನಗೆ ಒಳ್ಳೇದಾಗಲಿ ಅಂತ ನಮ್ಮ ಕೆಲಸ ಬಿಟ್ಟು ನಿನಗೆ ಬಂದು ಆ್ಯಕ್ಟ್ ಮಾಡಿದ್ರೆ ನೀನು ನಮ್ಗೆ ಈ ಥರ ಎಲ್ಲ ಮೋಸ ಮಾಡ್ದೆಲೋ, ಈ ಥರ ಸುಳ್ಳು ಹೇಳ್ದಲ್ಲೋ ನೀನು ಅಂತ ಸೂರ್ಯ ಬೈತಿರ್ತಾನೆ. ಮನೋಜ ಟೆನ್ಷನ್ ಮಾಡಿಕೊಂಡು ಅಲ್ಲ ಕಣೋ ಇದು ಶೂಟಿಂಗ್ ಮುಗಿದ ಮೇಲೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಹಿಂಗೆಲ್ಲ ಕೇಳ್ತಾ ಇದ್ದೀರಲ್ಲ ಕೊಡ್ತೀನಿ ಕಣೋ ಅಂತ ಮನೋಜ ಹೇಳ್ತಾನೆ. ರಂಗನಾಥ್ ಇಟ್ಕೊಂಡು ನೋಡಿದೆ ಶಾಂತಿ ಎಷ್ಟು ಮೋಸ ಮಾಡ್ತಿದ್ದಾನೆ, ಜೊತೆಲಿ ಹುಟ್ಟಿದವ್ರಿಗೆ ಈ ಥರ ಎಲ್ಲ ಇವನು ಸುಳ್ಳು ಹೇಳಿದಾನಲ್ಲ ಅಂತ ರಂಗನಾಥ್ ಅವರು ಕೇಳ್ತಾರೆ. ಸೂರ್ಯ ಹೇಳ್ತಾನೆ ಅಲ್ಲ ಕಣೋ ನೀನು ಆ್ಯಕ್ಟಿಂಗ್ ಮಾಡಿಸ್ಕೊಂಡೆ ನಾವು ಏನೋ ಮಾಡಿದ್ವಿ, ನೀವು ದುಡ್ಡು ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾರೆ, ಆದರೆ ಸಂತೋಷ್ ಅವರವರೇ ದುಡ್ಡು ಕೊಟ್ಟಿಲ್ಲ ಅಂತ ಸುಳ್ಳು ಹೇಳ್ದಲ್ಲೋ ಅಂತ ಸೂರ್ಯ ಕೇಳ್ತಾನೆ. ಮನೋಜ ಅಲ್ಲ ಕಣೋ ಶೂಟಿಂಗ್ ಆದಮೇಲೆ ಕೊಡೋಣ ಅಂತ ಅಂದ್ಕೊಂಡೆ ಅಂತ ಹೇಳಿದಾಗ ಮನೋಜ ಮತ್ತೆ ಅದೇ ಸುಳ್ಳೆ ಹೇಳ್ಬೇಡ ಕಣೋ, ನೋಡ್ದೇನಪ್ಪ ಇವನು ಹೆಂಗೆಲ್ಲ ಸುಳ್ಳು ಹೇಳಿ ಏಮಾರಿಸಿದಾನೆ, ಎಷ್ಟು ಮೋಸ ಮಾಡಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ಅಲ್ಲಪ್ಪ ಡೈರೆಕ್ಟ್ರು ಏನಾದ್ರು ಹೇಳಿಲ್ಲ ಅಂದರೆ ನಮ್ಗೆ ಈ ವಿಷಯನೇ ಗೊತ್ತಾಗ್ತಾ ಇರಲಿಲ್ಲ, ಅವರು ದುಡ್ಡು ಕೊಟ್ಟಿರೋದು ಎಲ್ಲ ದುಡ್ಡನ್ನು ಇವನೇ ತಿಂದು ತೇಗಿರೋನು ಅಂತ ಬೈತಾ ಇರ್ತಾನೆ. ಕೋಪ ಮಾಡ್ಕೊಂಡು ಇವನಂತೂ ಒಳ್ಳೆ ಮಾತನ್ನ ಹೇಳಿದ್ರೆ ಕೇಳೋದಿಲ್ಲ, ನಾನು ತದಕಿದ್ರೆ ಎಲ್ಲ ಬಾಯಿ ಬಿಡ್ತಾನೆ ಅಂತ ಹೊಡೆಯೋಕೆ ಹೋದಾಗ ರಂಗನಾಥ್ ಅವ್ರು ಬಂದು ಸೂರ್ಯ ಸುಮ್ಮನೆ ಇರು, ನಾನು ಇದನ್ನೆಲ್ಲ ಕೇಳ್ತೀನಿ ಇರು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ರಂಗನಾಥ್ ಅವರು ಬಂದು ಕೇಳ್ತಾರೆ ಯಾಕೋ ಮನೋಜ ದುಡ್ಡಿನ ವಿಷಯದಲ್ಲಿ ಯಾಕೋ ಸುಳ್ಳು ಹೇಳ್ದೆ ಅಂದಾಗ ಮತ್ತೆ ಮನೋಜ ಅದನ್ನೇ ರಿಪೀಟ್ ಮಾಡ್ತಾ ಇರ್ತಾನೆ. ರವಿಗೆ ಇವ್ನ ಮಾತನ್ನು ಕೇಳಿ ಕೋಪ ಬರ್ತಾ ಇರುತ್ತೆ, ಮನೆಯವರೆಲ್ಲರಿಗೂ ಕೋಪ ಬಂದಿರುತ್ತೆ. ಆಗ ರವಿ ಹೇಳ್ತಾನೆ ಅಲ್ಲ ಕಣೋ ನೀನು ದುಡ್ಡು ಕೊಟ್ಟಿಲ್ಲ ಅಂತ ನಾವು ಬೇಜಾರು ಮಾಡ್ಕೊಂಡಿಲ್ಲ ಕಣೋ, ಅದೇ ದುಡ್ಡು ಕೊಟ್ಟಿರೋದೇ ಸುಳ್ಳು ಹೇಳಿ ಮುಚ್ಚಿಕ್ಬಿಟ್ಟಲ್ಲೋ ಅಂತ ರವಿ ಬೈತಾನೆ. ಮನೋಜ ಶೂಟಿಂಗ್ ಮುಗಿದ್ಮೇಲೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಅಂತ ಮನೋಜ ಹೇಳ್ತಾನೆ. ಆಗ ಶ್ರುತಿ ಮತ್ತೆ ಕೇಳಿದಾಗ ಮತ್ತೆ ಮನೋಜ ಶೂಟಿಂಗ್ ಮುಗಿದ್ಮೇಲೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಅಂತ ಅದನ್ನೇ ರಿಪೀಟ್ ಹೇಳ್ತಿರ್ತಾನೆ. ರವಿ ಕೋಪ ಮಾಡಿಕೊಂಡು ಇಲ್ಲೇ ಸೂರ್ಯ ಇವನು ಯಾಕೋ
ತುಂಬ ಇರಿಟೇಟ್ ಮಾಡ್ತಿದ್ದಾನೆ ಕಣೋ, ಹೇಳಿದ್ದೇ ಹೇಳ್ಕೊಂಡು, ನನಗಂತೂ ಕೋಪ ತಡೆಯೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ಕೈಯಲ್ಲಿ ಸಿಕ್ಕಿದ್ನ ಹಿಡ್ಕೊಂಡು ಮನೋಜಂಗೆ ಹೊಡೆಯೋಕ್ಕೆ ಬರ್ತಾನೆ. ಸೂರ್ಯ ಅಡ್ಡ ಬಂದು ತಡಿತಾನೆ. ಅವನೊಂದು ದೊಡ್ಡ ಕಾಮಿಡಿ ಪೀಸ್ ಕಣೋ, ಅವನಿಗೆ ಕೈಯಲ್ಲಿ ಸಿಕ್ಕಿದೆಲ್ಲ ಹೊಡಿಬಾರ್ದು, ನನ್ನ ಕೈಯೇ ಅವನಿಗೆ ಸಾಕು ಕಣೋ ಅಂತ ಸೂರ್ಯ ಹೊಡೆಯೋಕ್ಕೆ ಹೋಗ್ತಾನೆ. ಮನೋಜ ರೋಹಿಣಿ ಹಿಂದೆ ಹೋಗಿ ಬಚ್ಚಿಕೊತಾ ಇರ್ತಾನೆ. ಆಗ ಸೂರ್ಯ ಮತ್ತು ರವಿ ಕೋಪ ಬಂದು ಮನೆಯನ್ನೆಲ್ಲ ಅಟ್ಟ ಆಡಿಸ್ಕೊಂಡು ಹೊಡಿಯೋಕ್ಕೆ ಹೋಗ್ತಾ ಇರ್ತಾರೆ ಮನೋಜಂಗೆ. ಮನೋಜ ಹೋಗಿ ಶಾಂತಿಯಿಂದ ಬಚ್ಚಿಕೊಂಡಿರ್ತಾನೆ. ಆಗ ರಂಗನಾಥವ್ರು ಮಾಡೋದೆಲ್ಲ ಮಾಡಿಬಿಟ್ಟು ಅಲ್ಲೋಗಿ ಬಚ್ಚಿಕೊಂಡಿದ್ದೇನೆ. ರಂಗನಾಥವ್ರು ಹೇಳ್ತಾರೆ, ಅಲ್ಲ ದುಡ್ಡಿಸ್ಕೊಂಡು ನೀ ಥರ ಮೋಸ ಮಾಡ್ದಲ್ಲ ಅಂತ ಬೈದಾಗ ಮೀನಾ ಹೇಳ್ತಾಳೆ, ರೋಹಿಣಿ ಅವರೇ ನಿಮ್ಗಾರು ಗೊತ್ತಿತ್ತಲ್ವ, ನೀವಾರು ಹೇಳಬಾರ್ದ ಅಂತ ಮೀನಾ ರೋಹಿಣಿಗೆ ಕೇಳ್ತಾಳೆ. ರಂಗನಾಥವ್ರು, ಹೌದಲ್ವಾ, ನೀನಾದರೂ ಹೇಳಬೇಕಲ್ವ ರೋಹಿಣಿ ಅಂತ ಕೇಳ್ತಾರೆ. ರೋಹಿಣಿನೂ ಅದೇ ಡೈಲಾಗ್ ಹೇಳ್ತಾಳೆ, ಎಲ್ಲ ಮುಗಿದ ಮೇಲೆ ನಾವು ಕೊಡೋಣ ಅಂತ ಅಂದ್ಕೊಂಡಿದ್ವಿ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಪಾರಲ್ಮ ನಾವು ಕೇಳ್ತಾ ಇರೋದು ಇಷ್ಟೇ, ಈ ಫ್ರಾಡು ದುಡ್ಡಿಸ್ಕೊಂಡಿರೋದನ್ನ ಮೊದಲೇ ತೊಗೊಂಡಿರೋದನ್ನ ನಿಮ್ಗೆ ಗೊತ್ತಿತ್ತಾ, ಅದನ್ನು ಹೇಳಿ ಸಾಕು ಅಂತ ಸೂರ್ಯ ಹೇಳ್ತಾನೆ. ಆಗ ರೋಹಿಣಿ ಮತ್ತೆ ಅದೇ ಡೈಲಾಗ್ ಹೇಳಿದಾಗ ಶ್ರುತಿ ಇಟ್ಕೊಂಡು, ಇವರೇನು ಡಬ್ಬಿಂಗ್ ಮಾಡೋ ಥರ ಅವ್ರು ಹೇಳಿದ್ನೇ ಇವರು ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ರವಿಗೆ ಫುಲ್ಲು ಕೋಪ ಬರುತ್ತೆ. ಮನೋಜಿಗೆ ಇಟ್ಕೊಂಡು ಹೊಡೆಯಕ್ಕೆ ಹೋಗ್ಬೇಕಾದ್ರೆ ರಂಗನಾಥವ್ರು ಅಡ್ಡ ಬಂದು, ನಾನು ಕೇಳ್ತೀನಿ ಇರಪ್ಪ ಅಂತ ರಂಗನಾಥವ್ರು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ ಸಂತೋಷ್ ಅವರು ದುಡ್ಡು ಹಾಕಿರೋದು ನಿನಗೆ ಗೊತ್ತಿರಲಿಲ್ವಾ, ಯಾಕೆ ಅದನ್ನು ಹೇಳಿಲ್ಲ ಅಂತ ಕೇಳ್ತಾರೆ. ಆಗ ಮತ್ತೆ ಮನೋಜ ನಾವು ಶೂಟಿಂಗ್ ಆದಮೇಲೆ ಕೊಡೋಣ ಅಂತ ಮತ್ತೆ ಅದನ್ನೇ ಡೈಲಾಗ್ನೇ ಹೇಳ್ಬಿಡ್ತಾನೆ. ಆಗ ರಂಗನಾಥವ್ರಿಗೂ ಕೋಪ ಬಂದು ಅಟ್ಟ ಆಡಿಸ್ಕೊಂಡು ಹೊಡಿತಾ ಇರ್ತಾರೆ. ಆಗ ಮನೋಜ ಹೋಗಿ ಶಾಂತಿಯಿಂದ ಬಚ್ಕೋತಾನೆ. ಆಗ ರವಿ ಬಂದು, ಅಪ್ಪ ಹೋಗಲಿ ಬಿಡಪ್ಪ, ಅವನು ಹೇಳಿದ್ದೀನಿ ಹೇಳ್ಕೊಂಡು ನಾಟಕ ಮಾಡ್ತಿದ್ದಾನೆ, ಅಟ್ಲೀಸ್ಟು ದುಡ್ಡಾದರೂ ವಾಪಸ್ ಕೊಡೋದಕ್ಕೆ ಹೇಳಿ ಅಂತ ಸೂರ್ಯ ಮತ್ತು ರವಿ ಇಬ್ಬರು ಕೇಳ್ತಾರೆ. ಆಗ ರಂಗನಾಥವ್ರು ಹೇಳ್ತಾರೆ, ಹೌದು ಅವ್ರು ಹೇಳ್ತಾ ಇರೋದು ಕರೆಕ್ಟಾಗಿದೆ, ನೀನು ಏನಾರು ನಾಟಕ ಮಾಡ್ಕೊಂಡು ಸಾಯಿ, ಬಂದಿರೋ ದುಡ್ಡನ್ನಾದರೂ ಸರಿಯಾಗಿ ಕೊಡು ಅಂತ ರಂಗನಾಥವ್ರು ಹೇಳ್ತಾರೆ. ಈಗ ಮನೋಜ ಮತ್ತೆ ಅದೇ ಡೈಲಾಗ್ ಹೇಳ್ತಾ ಇರ್ಬೇಕಾದ್ರೆ ಶಾಂತಿ ಕೋಪ ಬಂದು, ದುಡ್ಡಾದರೂ ಕೊಟ್ಟು ಸಾಯೋ ಅಂತ ಬೈದು ಚೆನ್ನಾಗಿ ಹೊಡಿತಾ ಇರ್ತಾಳೆ ಶಾಂತಿ ಮನೋಜಗೆ. ಆಗ ಸೂರ್ಯನು, ಅಲ್ಲ ಇವನ್ ಮಾತು ಕೇಳಿ ಕೇಳಿ ಸಕ್ಕರೆಗೆ ಟೆನ್ಷನ್ ಆಗಿಬಿಟ್ಟಿದೆ, ದುಡ್ಡಾದರೂ ಕೊಟ್ಟು ಸಾಯೋ ಅಂತ ಸೂರ್ಯ ಕೇಳ್ತಾನೆ. ರೋಹಿಣಿ ಮನೋಜ್ ಹತ್ರ ಫೋನ್ ಇಸ್ಕೊಂಡು ಎಲ್ರಿಗೂ ದುಡ್ಡ ಟ್ರಾನ್ಸ್ಫರ್ ಮಾಡ್ತಾಳೆ. ಆಗ ಎಲ್ಲರೂ ಫೋನ್ ನೋಡಿಕೊಂಡು ಸುಸ್ತಾಗಿ ಕೂತ್ಕೊತಾರೆ. ಎಲ್ಲರಿಗೂ ದುಡ್ಡು ಬರುತ್ತೆ. ಸೂರ್ಯ ಬಂದು ರಂಗನಾಥವ್ರಿಗೆ ದುಡ್ಡು ಬಂತಪ್ಪ ಅಂತ ಫೋನ್ನ ಚೆಕ್ ಮಾಡ್ತಿರ್ತಾನೆ. ಆಗ ರಂಗನಾಥವ್ರು, ನಿನಗೂ ದುಡ್ಡು ಬಂತಂತ ಸಕ್ಕರೆಗೆ ಕೇಳ್ತಾರೆ. ರವಿ ಎಲ್ಲೈತೆ ಅಮ್ಮನ ಫೋನು ಅಂತ ರವಿ ಕೇಳಿದಾಗ ಮನೋಜ, ಅಮ್ಮಂಗೆ ನಾನೇ ಕೊಟ್ಕೊತೀನಿ ಅಂತ ಹೇಳ್ತಾನೆ. ರವಿ, ಅಮ್ಮಗೆ ಕಮ್ಮಿ ಕೊಟ್ಬಿಡ್ತಾನೆ, ಸರಿಯಾಗಿ ಇಸ್ಕೊಳ್ಳಮ್ಮ ನೀನು, ಮೋಸ ಮಾಡಿಬಿಡ್ತಾನೆ ಅಂತ ರವಿ ಹೇಳ್ತಾನೆ. ಇವರು ಇವಾಗಲೇ ದುಡ್ಡು ಹಾಕೋ ಅಂತ ಹೇಳಬೇಕಾದ್ರೆ ಮನೋಜ ನೈಟೇ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಸೂರ್ಯ ಮತ್ತೆ ನನಗೆ ಯಾಕೋ ಹೇಳಲಿಲ್ಲ ಅಂದಾಗ ಮತ್ತೆ ಅದೇ ಡೈಲಾಗ್ ಹೇಳ್ತಾನೆ, ಶೂಟಿಂಗ್ ಆದಮೇಲೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾನೆ. ಸೂರ್ಯ, ಅಪ್ಪ ಸ್ವಾಮಿ ನೀನೇನೋ ಹೇಳಬೇಡ ಸುಮ್ಮನೆ ಇರೋ ಅಂತ ಹೇಳ್ತಾನೆ. ಆಗ ರಂಗನಾಥವ್ರು, ಅಲ್ಲ ಶಾಂತಿ, ಅವ್ನು ದುಡ್ಡು ಕೊಟ್ಟರೆ ನನ್ನ ಹತ್ರ ಯಾಕೆ ಹೇಳಿಲ್ಲ ಅಂತ ರಂಗನಾಥವ್ರು ಕೇಳ್ತಾರೆ. ಶಾಂತಿನೂ ಶೂಟಿಂಗ್ ಮುಗಿದ ಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಅಂತ ಶಾಂತಿನೂ ಹೇಳ್ತಾಳೆ. ಅದಕ್ಕೆ ಕೇಳಿಸ್ಕೊಂಡು ರಂಗನಾಥವ್ರಿಗೆ ಟೆನ್ಷನ್ ಆಗ್ಬಿಟ್ಟು ಕೋಪ ಮಾಡಿಕೊಂಡು, ನೀನು ಹೇಳೋದೇ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಸೂರ್ಯ ಎಲ್ರಿಗೂ ದುಡ್ಡು ಬಂತಲ್ಲ, ಇವನೇನಾದರೂ ಮಾಡ್ಕೊಂಡು ಸಾಯಿದೆ ಅಂದ್ಬಿಟ್ಟು ನಡೀರಿ ಹೋಗೋಣ ಅಂತ ಸೂರ್ಯ ಎಲ್ಲರೂ ಅಲ್ಲಿಂದ ಎದ್ದು ಹೋಗ್ತಾರೆ. ಶಾಂತಿ ಅಲ್ಲಿಂದ ಬಂದು, ಯಾಕೋ ದುಡ್ಡು ಕೊಟ್ಟಿರೋದು ನೀನು ನನಗೆ ಹೇಳೇ ಇಲ್ವಲ್ಲೋ ಅಂತ ಶಾಂತಿ ಕೇಳ್ತಾಳೆ. ಮನೋಜ ಅದೇ ಡೈಲಾಗ್ ಹೇಳಿದಾಗ ಶಾಂತಿ ಕೋಪ ಬಂದು, ಇದನ್ನೇ ಹೇಳಿ ನಮ್ಮೆಲ್ಲ ಸಾಯಿಸ್ತಾ ಇದೆಯಲ್ಲ ಅಂತ ಇಟ್ಕೊಂಡು 4 ಬಾರಿಸ್ತಾಳೆ. ಹಾಗೆ ಹೊಡೆದ್ಬಿಟ್ಟು ಆ ಕಡೆಯಿಂದ ಹೋಗ್ಬೇಕಾದ್ರೆ ರೋಹಿಣಿ ಹೇಳ್ತಾಳೆ, ಇದಕ್ಕೆ ನಾನು ಹೇಳಿದ್ದು ದುಡ್ಡು ಕೊಟ್ಬಿಡಿ ಅಂತ, ಆದರೆ ನನ್ನ ಮಾತೇ ಕೇಳಿಲ್ಲ ನೀವು, ಇವಾಗ ನೋಡಿ ಎಲ್ಲರ ಹತ್ರ ಬೈಸ್ಕೊಂಡ್ರಿ ಒಡಿಸ್ಕೊಂಡ್ರಿ ಅಂತ ರೋಹಿಣಿಯನ್ನು ಬೈತಾಳೆ. ಮನೋಜ, ಏನೋ ದುಡ್ಡನ್ನೆಲ್ಲ ನಾವೇ ಉಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಂತ ಅಂದಾಗ ಇವಾಗ ನೋಡಿ ಎಲ್ಲ ಮರ್ಯಾದೆ ಹೋಯ್ತು ಅಂತ ಅವಳು ಒಂದು ಹೊಡೆದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಜವಾಗ್ಲೂ ಟಿ ವಿಲಿ ನೋಡಿದ್ರೆ ಎಲ್ಲರೂ ಖುಷಿ ಪಡ್ತೀರಾ ಅನಿಸುತ್ತೆ, ಅಷ್ಟು ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಎಲ್ಲರೂ ನೋಡಿ, ಮಿಸ್ ಮಾಡ್ದಿರಾ ನೋಡಿ. ಇದೇ ರೀತಿಯ ವೀಡಿಯೋಸ್ ಬೇಕಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.